ಹೇಳ್ತಾ ಇದ್ದಕ್ಕೆ ನಾನು ಒಂದು ಖಾಸಗಿ ಮದುವೆ ಕಾರ್ಯಕ್ರಮಕ್ಕೆ ಹೋಗಬೇಕಾಯ್ತು. ಎರಡನೇದು 14ನೇ ತಾರೀಕು ಸುಮಾರು ನಾವು ಪ್ರತಿ ಜಿಲ್ಲೆಯಿಂದ 300 ಜನ ಕಾರ್ಯಕರ್ತರಿಂದ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವರಿಗೆ ಅಕಾಮಿಡೇಷನ್ ಏನು ಮಾಡಬೇಕು ಅನ್ನೋದು ನಾನು ನಮ್ಮ ವರ್ಕಿಂಗ್ ಪ್ರೆಸಿಡೆಂಟು, ನಮ್ಮ ACC ಸೆಕ್ರೆಟರಿ ಆಗಿದ್ದಾರೆ. ಆ ಲೋಕಲಲ್ಲಿ ಭಕ್ತಂತ ಹೋಗ್ತಿದ್ದಾರೆ, ಅಭಿಷೇಕ್ ಭಕ್ತಂತ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ. ಕೆಲವರು ಟ್ರೈನಲ್ಲೇ ಮಾಡ್ತಾರೆ, ಫ್ಲೈಟಲ್ಲಿ ಮಾಡೋರೆಲ್ಲ ಸ್ವಲ್ಪ ಅವರೇ ಹೋಗೋದು. ನಾನು ಟ್ರೈನಲ್ಲಿ ಬರೋರಿಗೆ ಮಾಡಿಕೊಡ್ತೀವಿ. ಅದಕ್ಕೆ ಜಾಗಗಳಿಗೆ ನೋಡಿ ಅವ್ರಿಗೆ ಜವಾಬ್ದಾರಿ ಫಿಕ್ಸ್ ಮಾಡ್ತೀನಿ. ಮದುವೆ ಆದ ಮೀಟಿಂಗ್ ಮಾಡ್ತೀನಿ, ಈಗೆಲ್ಲ ಅವ್ರನ್ನ ಅಟೆಂಡ್ ಮಾಡೋದು ಅದು ನನ್ನ ಜವಾಬ್ದಾರಿ. ಅದಕ್ಕೆ ನಾನು ಅಸೆಂಬ್ಲಿಯಲ್ಲೂ ಬಿಸಿ ಕಾಣ್ತೀನಿ. ಎಲ್ಲ ಮಂತ್ರಿಗಳು, DCC ಪ್ರೆಸಿಡೆಂಟ್ ಅವರವರೇ ಜವಾಬ್ದಾರಿ, ಅವರವರೇ ಜಿಲ್ಲೆಯಲ್ಲಿ ಅವರವರ ಮಂತ್ರಿಗಳು ಕರ್ಕೊಂಡು ಬರೋದು ಅಂತ ಪಕ್ಷಕ್ಕೋಸ್ಕರ. ಆ ವಿಚಾರದಲ್ಲಿ ಯಾರ್ಯಾರು ಕರ್ಕೊಂಡ್ಬರ್ತಾರೆ, ಯಾರು ಕರ್ಕೊಂಡ್ಬರಲ್ಲ ಅಂತ ಒಂದು ರಿಪೋರ್ಟ್ ಕೊಟ್ಟಿದ್ದೆ. ಸೊ ಆ ವಿಚಾರದಲ್ಲಿ ಚರ್ಚೆ ಮಾಡಿಕೊಂಡು ಮದುವೆ ಮುಗಿಸ್ಕೊಂಡು ವಾಪಸ್ ಯಾಕೆ ಓದೋದು ಹೇಳ್ತಾ ಇದ್ದಕ್ಕೆ ನಾನು ಒಂದು ಖಾಸಗಿ ಮದುವೆ ಕಾರ್ಯಕ್ರಮಕ್ಕೆ ಹೋಗಬೇಕಾಯ್ತು. ಎರಡನೇದು 14ನೇ ತಾರೀಕು ಸುಮಾರು ನಾವು ಪ್ರತಿ ಜಿಲ್ಲೆಯಿಂದ 300 ಜನ ಕಾರ್ಯಕರ್ತರಿಂದ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವರಿಗೆ ಅಕಾಮಿಡೇಷನ್ ಏನು ಮಾಡಬೇಕು ಅನ್ನೋದು ನಾನು ನಮ್ಮ ವರ್ಕಿಂಗ್ ಪ್ರೆಸಿಡೆಂಟು, ನಮ್ಮ ACC ಸೆಕ್ರೆಟರಿ ಆಗಿದ್ದಾರೆ. ಆ ಲೋಕಲಲ್ಲಿ ಭಕ್ತಂತ ಹೋಗ್ತಿದ್ದಾರೆ, ಅಭಿಷೇಕ್ ಭಕ್ತಂತ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ. ಕೆಲವರು ಟ್ರೈನಲ್ಲೇ ಮಾಡ್ತಾರೆ, ಫ್ಲೈಟಲ್ಲಿ ಮಾಡೋರೆಲ್ಲ ಸ್ವಲ್ಪ ಅವರೇ ಹೋಗೋದು. ನಾನು ಟ್ರೈನಲ್ಲಿ ಬರೋರಿಗೆ ಮಾಡಿಕೊಡ್ತೀವಿ. ಅದಕ್ಕೆ ಜಾಗಗಳಿಗೆ ನೋಡಿ ಅವ್ರಿಗೆ ಜವಾಬ್ದಾರಿ ಫಿಕ್ಸ್ ಮಾಡ್ತೀನಿ. ಮದುವೆ ಆದ ಮೀಟಿಂಗ್ ಮಾಡ್ತೀನಿ, ಈಗೆಲ್ಲ ಅವ್ರನ್ನ ಅಟೆಂಡ್ ಮಾಡೋದು ಅದು ನನ್ನ ಜವಾಬ್ದಾರಿ. ಅದಕ್ಕೆ ನಾನು ಅಸೆಂಬ್ಲಿಯಲ್ಲೂ ಬಿಸಿ ಕಾಣ್ತೀನಿ. ಎಲ್ಲ ಮಂತ್ರಿಗಳು, DCC ಪ್ರೆಸಿಡೆಂಟ್ ಅವರವರೇ ಜವಾಬ್ದಾರಿ, ಅವರವರೇ ಜಿಲ್ಲೆಯಲ್ಲಿ ಅವರವರ ಮಂತ್ರಿಗಳು ಕರ್ಕೊಂಡು ಬರೋದು ಅಂತ ಪಕ್ಷಕ್ಕೋಸ್ಕರ. ಆ ವಿಚಾರದಲ್ಲಿ ಯಾರ್ಯಾರು ಕರ್ಕೊಂಡ್ಬರ್ತಾರೆ, ಯಾರು ಕರ್ಕೊಂಡ್ಬರಲ್ಲ ಅಂತ ಒಂದು ರಿಪೋರ್ಟ್ ಕೊಟ್ಟಿದ್ದೆ. ಸೊ ಆ ವಿಚಾರದಲ್ಲಿ ಚರ್ಚೆ ಮಾಡಿಕೊಂಡು ಮದುವೆ ಮುಗಿಸ್ಕೊಂಡು ವಾಪಸ್ ಯಾಕೆ ಓದೋದು ಹೇಳ್ತಾ ಇದ್ದಕ್ಕೆ ನಾನು ಒಂದು ಖಾಸಗಿ ಮದುವೆ ಕಾರ್ಯಕ್ರಮಕ್ಕೆ ಹೋಗಬೇಕಾಯ್ತು. ಎರಡನೇದು 14ನೇ ತಾರೀಕು ಸುಮಾರು ನಾವು ಪ್ರತಿ ಜಿಲ್ಲೆಯಿಂದ 300 ಜನ ಕಾರ್ಯಕರ್ತರಿಂದ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವರಿಗೆ ಅಕಾಮಿಡೇಷನ್ ಏನು ಮಾಡಬೇಕು ಅನ್ನೋದು ನಾನು ನಮ್ಮ ವರ್ಕಿಂಗ್ ಪ್ರೆಸಿಡೆಂಟು, ನಮ್ಮ ACC ಸೆಕ್ರೆಟರಿ ಆಗಿದ್ದಾರೆ. ಆ ಲೋಕಲಲ್ಲಿ ಭಕ್ತಂತ ಹೋಗ್ತಿದ್ದಾರೆ, ಅಭಿಷೇಕ್ ಭಕ್ತಂತ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ. ಕೆಲವರು ಟ್ರೈನಲ್ಲೇ ಮಾಡ್ತಾರೆ, ಫ್ಲೈಟಲ್ಲಿ ಮಾಡೋರೆಲ್ಲ ಸ್ವಲ್ಪ ಅವರೇ ಹೋಗೋದು. ನಾನು ಟ್ರೈನಲ್ಲಿ ಬರೋರಿಗೆ ಮಾಡಿಕೊಡ್ತೀವಿ. ಅದಕ್ಕೆ ಜಾಗಗಳಿಗೆ ನೋಡಿ ಅವ್ರಿಗೆ ಜವಾಬ್ದಾರಿ ಫಿಕ್ಸ್ ಮಾಡ್ತೀನಿ. ಮದುವೆ ಆದ ಮೀಟಿಂಗ್ ಮಾಡ್ತೀನಿ, ಈಗೆಲ್ಲ ಅವ್ರನ್ನ ಅಟೆಂಡ್ ಮಾಡೋದು ಅದು ನನ್ನ ಜವಾಬ್ದಾರಿ. ಅದಕ್ಕೆ ನಾನು ಅಸೆಂಬ್ಲಿಯಲ್ಲೂ ಬಿಸಿ ಕಾಣ್ತೀನಿ. ಎಲ್ಲ ಮಂತ್ರಿಗಳು, DCC ಪ್ರೆಸಿಡೆಂಟ್ ಅವರವರೇ ಜವಾಬ್ದಾರಿ, ಅವರವರೇ ಜಿಲ್ಲೆಯಲ್ಲಿ ಅವರವರ ಮಂತ್ರಿಗಳು ಕರ್ಕೊಂಡು ಬರೋದು ಅಂತ ಪಕ್ಷಕ್ಕೋಸ್ಕರ. ಆ ವಿಚಾರದಲ್ಲಿ ಯಾರ್ಯಾರು ಕರ್ಕೊಂಡ್ಬರ್ತಾರೆ, ಯಾರು ಕರ್ಕೊಂಡ್ಬರಲ್ಲ ಅಂತ ಒಂದು ರಿಪೋರ್ಟ್ ಕೊಟ್ಟಿದ್ದೆ. ಸೊ ಆ ವಿಚಾರದಲ್ಲಿ ಚರ್ಚೆ ಮಾಡಿಕೊಂಡು ಮದುವೆ ಮುಗಿಸ್ಕೊಂಡು ವಾಪಸ್ ಯಾಕೆ ಓದೋದು ಹೇಳ್ತಾ ಇದ್ದಕ್ಕೆ ನಾನು ಒಂದು ಖಾಸಗಿ ಮದುವೆ ಕಾರ್ಯಕ್ರಮಕ್ಕೆ ಹೋಗಬೇಕಾಯ್ತು. ಎರಡನೇದು 14ನೇ ತಾರೀಕು ಸುಮಾರು ನಾವು ಪ್ರತಿ ಜಿಲ್ಲೆಯಿಂದ 300 ಜನ ಕಾರ್ಯಕರ್ತರಿಂದ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವರಿಗೆ ಅಕಾಮಿಡೇಷನ್ ಏನು ಮಾಡಬೇಕು ಅನ್ನೋದು ನಾನು ನಮ್ಮ ವರ್ಕಿಂಗ್ ಪ್ರೆಸಿಡೆಂಟು, ನಮ್ಮ ACC ಸೆಕ್ರೆಟರಿ ಆಗಿದ್ದಾರೆ. ಆ ಲೋಕಲಲ್ಲಿ ಭಕ್ತಂತ ಹೋಗ್ತಿದ್ದಾರೆ, ಅಭಿಷೇಕ್ ಭಕ್ತಂತ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ. ಕೆಲವರು ಟ್ರೈನಲ್ಲೇ ಮಾಡ್ತಾರೆ, ಫ್ಲೈಟಲ್ಲಿ ಮಾಡೋರೆಲ್ಲ ಸ್ವಲ್ಪ ಅವರೇ ಹೋಗೋದು. ನಾನು ಟ್ರೈನಲ್ಲಿ ಬರೋರಿಗೆ ಮಾಡಿಕೊಡ್ತೀವಿ. ಅದಕ್ಕೆ ಜಾಗಗಳಿಗೆ ನೋಡಿ ಅವ್ರಿಗೆ ಜವಾಬ್ದಾರಿ ಫಿಕ್ಸ್ ಮಾಡ್ತೀನಿ. ಮದುವೆ ಆದ ಮೀಟಿಂಗ್ ಮಾಡ್ತೀನಿ, ಈಗೆಲ್ಲ ಅವ್ರನ್ನ ಅಟೆಂಡ್ ಮಾಡೋದು ಅದು ನನ್ನ ಜವಾಬ್ದಾರಿ. ಅದಕ್ಕೆ ನಾನು ಅಸೆಂಬ್ಲಿಯಲ್ಲೂ ಬಿಸಿ ಕಾಣ್ತೀನಿ. ಎಲ್ಲ ಮಂತ್ರಿಗಳು, DCC ಪ್ರೆಸಿಡೆಂಟ್ ಅವರವರೇ ಜವಾಬ್ದಾರಿ, ಅವರವರೇ ಜಿಲ್ಲೆಯಲ್ಲಿ ಅವರವರ ಮಂತ್ರಿಗಳು ಕರ್ಕೊಂಡು ಬರೋದು ಅಂತ ಪಕ್ಷಕ್ಕೋಸ್ಕರ. ಆ ವಿಚಾರದಲ್ಲಿ
ಯಾರ್ಯಾರು ಕರ್ಕೊಬರ್ತಾರೆ ಯಾರು ಕರ್ಕೊಬರಲ್ಲ ಅಂತ ಒಂದು ರಿಪೋರ್ಟ್ ಕೊಡಿದ್ರೆ ಸೊ ಆ ವಿಚಾರದಲ್ಲಿ ಚರ್ಚೆ ಮಾಡಿಕೊಂಡು ಮದುವೆ ಮುಗಿಸ್ಕೊಂಡು ವಾಪಸ್ ಯಾಕೆ ಓದೋದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.